ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮುದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಪ್ರಕೃತಿ ಸಿಕ್ಕುವಂತಹ ನಾನಾ ರೀತಿ ತರಕಾರಿ, ಹಣ್ಣು ಹಂಪಲುಗಳಿಂದ ಅನೇಕ ರೀತಿಯ ಕಾಯಿಲೆಗಳನ್ನು ನಾವು ತೊಲಗಿಸ್ಬೋದು. ಅದನ್ನು ಬಿಟ್ಟು ನಾವು ಆಸ್ಪತ್ರೆಗೆ ಹೋಗಿ ಅಲ್ಲಿ ಅದರ ಆ ಟೆಸ್ಟ್ ಈ ಟೆಸ್ಟ್ ಅಂತ ಮಾಡಿ ಏನೇನು ರಸಾಯನ ಸೇವನೆ ಮಾಡಿ ಇನ್ನೂ ಜಾಸ್ತಿ ಕಾಯಿಲೆಗಳನ್ನು ಉದ್ಭವ ಮಾಡ್ಕೊತೀವಿ. ಅದರ ಬದಲು ನಮ್ಮ ಪ್ರಕೃತಿ ಕೊಡುವಂತಹ ಅನೇಕ ಕಾಯಿಗಳಿಂದ ನಾನಾ ರೀತಿಯ ಕಾಯಿಲೆಗಳು ತೊಲಗಿಸ್ಬೋದು. ನೋಡಿ, ಇದು ಮೂಲಂಗಿ, ರ್ಯಾಡಿಸ್ ಅಂತ ಕರೀತಾರೆ. ಇದನ್ನು ನಮಗೆ ಎಷ್ಟು ಒಳ್ಳೇದು ಮಾಡುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ಮೊದಲನೇದು ಮಲಬದ್ಧತೆ, ಎರಡನೇದು ಕಿವಿ ನೋವು, ಮೂರನೇದು ಇದು ಕರಳು, ಸಣ್ಣ ಕರಳು, ದೊಡ್ಡ ಕರಳಿಗೆ ಮತ್ತು ಜಠರಕ್ಕೆ ಎಷ್ಟೋ ಒಂದು 50-60 ಕಾಯಿಲೆಗಳನ್ನು ನಿವಾರಣೆ ಮಾಡೋ ಶಕ್ತಿ ಇದಕ್ಕಿದೆ. ಅದರಲ್ಲಿ ಒಂದಾಗಿ ಮಲಬದ್ಧತೆ ಅಂತಾರೆ, ಕಾನ್ಸ್ಟಿಪೇಷನ್ ಅಂತಾರೆ. ಅದನ್ನು ನಿವಾರಣೆ ಮಾಡುವ ಶಕ್ತಿ ಇದಕ್ಕಿದೆ. ಅದರಲ್ಲಿ ಕನ್ನಡದಲ್ಲಿ ಮೂಲವ್ಯಾಧಿ ಅಂತಾರೆ. ಮೂಲವ್ಯಾಧಿ ಅಂದರೆ ಮೂಲಂಗಿ. ಮೂಲವ್ಯಾಧಿ ನಿವಾರಣೆ ಮಾಡ್ಕೋಬೇಕಂದ್ರೆ ಮೂಲಂಗಿನ ಸೇವನೆ ಮಾಡಬೇಕು. ಆ ಥರ ಸೇವನೆ ಮಾಡ್ಕೊತ ಬಂದರೆ ನಮಗೆ ಅದು ಮಾಯವಾಗುತ್ತೆ. ಇದು ಪಲ್ಯವಾಗಿ ಅಥವಾ ಚಟ್ನಿಯಾಗಿ ನಾನಾ ರೀತಿಯ ನಿಮ್ಮ ಇಷ್ಟ ಬಂದ ತಿಂಡಿಗಳನ್ನು ತಯಾರಿಸ್ಕೊಂಡು ಸೇವನೆ ಮಾಡೋದ್ರಿಂದ ನಮಗೆಷ್ಟು ಒಳ್ಳೆಯದಾಗುತ್ತೆ. ಇದನ್ನು ಪ್ರತಿಯೊಬ್ಬರು ಸೇವನೆ ಮಾಡೋದ್ರಿಂದ ಎಷ್ಟು ಒಳ್ಳೆಯದಾಗುತ್ತೆ. ಅದನ್ನು ಬಿಟ್ಟು ನಾವು ಈ ರಾಸಾಯನಿಕವನ್ನು ಸೇವನೆ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಸ್ನೇಹಿತರೆ, ನಮ್ಮ ಪ್ರಕೃತಿ ಎಲ್ಲ ರೀತಿಯ ಕೊಟ್ಟಿರೋದ್ರಿಂದ ಪ್ರತಿಯೊಂದು ನಾವು ಸೇವನೆ ಮಾಡೋದು ಒಳ್ಳೆಯದು. ಮತ್ತು ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ತಿಳಿಸ್ಕೊಳ್ಳಾಗುತ್ತೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.